ಸಾಹಿತ್ಯ ಬರೆಯುವಾಗಲೇ ನಮ್ಮ ಕನ್ನಡದ ಮೊದಲನೇ ಕೃತಿಗಳನ್ನೆಲ್ಲ ನಾವು ತೆಗೆದುಕೊಂಡು ನೋಡಿದ್ರೆ ಸಂಸ್ಕೃತದ ಪ್ರಭಾವವನ್ನು ಪಡ್ಕೊಂಡೇ ನಾವು ಕೃತಿಗಳನ್ನ ರಚನೆ ಮಾಡಿರೋದು. ಆದರೆ ತಮಿಳಿನ ಕವಿಗಳು ಎಷ್ಟು ಮಟ್ಟಿಗೆ ಸಂಸ್ಕೃತವನ್ನು ಉದ್ದೇಶಪೂರ್ವಕವಾಗಿ ಬದಿಗಿಡ್ತಾರೆ ಅಂತಂದರೆ ಸಂಸ್ಕೃತ ಸಾಹಿತ್ಯದ ಕಥಾವಸ್ತುವನ್ನು ಕೂಡ ಅವ್ರು ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಕನ್ನಡದ ಕೃತಿಗಳಾಗ್ಬೋದು, ತೆಲುಗು ಭಾಷೆಯ ಕೃತಿಗಳಾಗ್ಬೋದು, ತಮಿಳು ಭಾಷೆಯ ಕೃತಿಗಳಾಗಲಿ, ನಾವು ಹೆಚ್ಚು ಅಧ್ಯಯನ ಮಾಡೋದಕ್ಕೆ ನಮಗೆ ಅದಕ್ಕೊಂದು ದಾರಿಯನ್ನು ತೋರಿಸ್ಕೊಟ್ಟವರು. ಇಂಥ ಅತ್ಯುತ್ತಮವಾದ ಸಾಹಿತ್ಯ ಎಲ್ಲ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಬ್ರಿಟಿಷ್ನವರು. ತಮಿಳ್ ಅನ್ನುವಂಥ ಹೆಸರಿಡುವಂಥದ್ದು ನಮ್ಮ ಸಂಗಮ ಕಾಲದಲ್ಲೋ ಅಥವಾ 10-15 ಶತಮಾನದಲ್ಲೋ ಕಾಣಿಸೋದಿಲ್ಲ. ಸಂಪೂರ್ಣವಾಗಿ ತಮಿಳು ಎನ್ನುವ ಹೆಸರನ್ನ ವ್ಯಕ್ತಿನಾಮದಲ್ಲಿ ತೆಗೆದುಕೊಂಡು ಬಂದವರು ಕೇವಲ ಪೆರಿಯಾರ್ ಅವರು. ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ದಲಿತರು ಕೂಡ ಪ್ರವೇಶ ಮಾಡಬಹುದು. ಇವತ್ತೆಲ್ಲ ದೇವಸ್ಥಾನಗಳಲ್ಲೂ ಯಾರು ಬೇಕಾದರೂ ಪೂಜೆ ಮಾಡಬಹುದು ಅನ್ನುವಂಥ ಒಂದು ಸ್ಥಿತಿ ಬಂದಿದೆ ಅಂತಂದ್ರೆ ಬರೀ ತಮಿಳ್ನಾಡಲ್ಲಿ ಮಾತ್ರನೇ ಇಲ್ಲ, ಇಡೀ ಭಾರತಕ್ಕೆ ಅಂಥದ್ದೊಂದು ಕಾನ್ಸೆಪ್ಟ್ ಅನ್ನು ಕೊಟ್ಟು ಅದನ್ನ ಆಗು ಮಾಡಿಸಿದಂಥವ್ರು ಪೆರಿಯಾರ್ ಅವರು. ನೋಡಿ, ಇಡೀ ದಕ್ಷಿಣ ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಜನ ಮಾತಾಡ್ತಾ ಇದ್ದ ಭಾಷೆ ಒಂದೇ ಭಾಷೆ ಆಗಿತ್ತು, ಅದು ದ್ರಾವಿಡ ಭಾಷೆನೇ. ಎಲ್ಲರಿಗೂ ನಮಸ್ಕಾರ. ಲಾಫ್ಟಿ ಲ್ಯಾಂಡ್ಗೆ ಸ್ವಾಗತ. ಇವತ್ತಿನ ನಮ್ಮ ಅತಿಥಿಗಳನ್ನು ಸ್ವಾಗತಿಸುವಂಥ ಸಮಯ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಅತಿಥಿಗಳಿದ್ದಾರೆ. ಇವರು ಬೆಂಗಳೂರು ವಿಶ್ವವಿದ್ಯಾಲಯದ MA ಕನ್ನಡದಲ್ಲಿ 2ನೇ ರ್ಯಾಂಕ್ ಜೊತೆಗೆ 3 ಚಿನ್ನದ ಪದಕವನ್ನು ಪಡೆದಿರುವಂಥವ್ರು. ಪ್ರಸ್ತುತವಾಗಿ ಇವರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಮುಖ್ಯ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ತಮಿಳು ನೆಲದಲ್ಲಿ ಕನ್ನಡವನ್ನು ಪಸರಿಸುತ್ತಿರುವಂಥ ವ್ಯಕ್ತಿ. ಕನ್ನಡಕ್ಕೆ ಇವರದ್ದೇ ಆದ ಅನೇಕ ಕೊಡುಗೆಗಳಿವೆ. ಅವನ್ನ ಅವ್ರ ಜೊತೆ ಮಾತಾಡ್ತಲೇ ತಿಳ್ಕೊಳ್ಳೋಣ. ಡಾಕ್ಟರ್ ತಮಿಳ್ಸೆಲ್ವಿ ಮೇಡಮ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರೋಣ. ಮ್ಯಾಮ್, ಸ್ವಾಗತ ಮ್ಯಾಮ್. ಧನ್ಯವಾದಗಳು ಸರ್. ಮ್ಯಾಮ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಇವತ್ತು ನೀವು ನಮ್ಮ ಮಾತಾಡೋದಕ್ಕೆ ಸಿಕ್ಕಿರೋದು. ತುಂಬ ದಿನಗಳಿಂದ ಮಾತಾಡ್ತಾ ಇದ್ವಿ ನಾವು ಮೇಡಮ್ ಮೀಟ್ ಮಾಡಬೇಕು ಅಂತ. ಬಟ್ ನೀವಿರೋದು ಮದ್ರಾಸಲ್ಲಿ. ಸೊ ವಿಶೇಷ ಅಂದ್ರೇ ನಾವೆಲ್ಲ ತಮಿಳ್ನಾಡಲ್ಲಿ ಕನ್ನಡ ಮಾತಾಡೋದಕ್ಕೆ ಸ್ವಲ್ಪ ಹಿಂಜರಿತೀವಿ. ಅವ್ರದ್ದು ಅಷ್ಟು ಭಾಷಾ ಪ್ರೇಮ ಕಾಡುವಂಥ ಜಾಗ ಅವರು. ಅದನ್ನು ತುಂಬ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಅಲ್ಲಿ ಮುಸಲ್ಮಾನರಿಗೆ ಉರ್ದು ಬರುತ್ತೋ ಇಲ್ವೋ, ತಮಿಳ್ ಬರುತ್ತೆ ಅನ್ನೋ ಅಷ್ಟು ವ್ಯಾಲ್ಯೂ ಅವ್ರು ಕೊಡ್ತಾರೆ ಅವ್ರ ಭಾಷೆಗೆ. ಅಂಥ ಜಾಗದಲ್ಲಿ ನೀವು ಹೋಗಿ ಒಂದು ಮದ್ರಾಸ್ನ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇರೋದು ನಮ್ಗೆ ತುಂಬ ಒಂದು ಹೆಮ್ಮೆಯ ವಿಷಯ. ಸೊ ಹಾಗಾಗಿ ನನಗೆ ಯಾವಾಗಲೂ ತಮಿಳ್ನಾಡು ಅಂತ ಅಂದಾಗಲಿ, ತಮಿಳ್ನಾಡು ಬಗ್ಗೆ ವಿಚಾರಗಳೆಲ್ಲ ನಾವು ಯೋಚನೆ ಮಾಡುವಾಗಲಿ ಅನಿಸೋದು, ನಾವೊಂದು 2 ರಾಜ್ಯ ಏನಿದ್ದೀವಿ, ಇಬ್ಬರು ಒಂದೇ ನೀರನ್ನು ಕುಡ್ಕೊಂಡು ಬೆಳೆದಿರುವಂತಹ ರಾಜ್ಯ. ಇವಾಗಲೂ ನಮಗೆ ತೀರಾ ಒಂದಷ್ಟು ಸಾಂಸ್ಕೃತಿಕ ವ್ಯತ್ಯಾಸಗಳಿದ್ರೂ ಬೇರೆ ಬೇರೆ ಸಾಮಾನ್ಯವಾಗಿ ನಮಗೆ ಭಾಷೆ ವಿಚಾರದಲ್ಲಿ ಹೋದರೆ ಎಲ್ಲದರಲ್ಲೂ ನಮಗೆ ಸುಮಾರು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಬಂದಿದೆ. ಸೊ ಇವತ್ತು ನಾವು ಕೂತಿರೋದೇ ಕನ್ನಡ ಮತ್ತು ತಮಿಳು ಅಥವಾ ಕರ್ನಾಟಕ ಮತ್ತು ತಮಿಳುನಾಡಿನ ಸಂಬಂಧನ ಒಂದು ಐತಿಹಾಸಿಕವಾಗಿ, ವೈಜ್ಞಾನಿಕವಾಗಿ, ಸಾಂಸ್ಕೃತಿಕವಾಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀವಿ. ಸೊ ನೀವು ಕನ್ನಡದ ಹಳೆಗನ್ನಡದ ಕಾವ್ಯಗಳಿಂದ ಹಿಡಿದು ರನ್ನ, ಪಂಪ, ಜನ್ನನ ಕಾವ್ಯಗಳಿಂದ ಹಿಡಿದು ಎಲ್ಲ ನಮ್ಮ ವ್ಯಾಲ್ಯೂಯಬಲ್ ಅಂತ ಕೃತಿಗಳು ಅಂತ ಏನಿದ್ದಾವೆ ಅದ್ರ ಮೇಲೆ ಒಂದು ದೀರ್ಘವಾದ ಅಧ್ಯಯನ ಮಾಡಿದ್ದೀರಾ. ಒಂದು 25-30 ವರ್ಷಗಳಿಂದ ಅದನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಬಂದಿದ್ದೀರಾ. ಸೊ ಇದ್ರ ಬಗ್ಗೆನೇ ಒಂದಷ್ಟು ಮಾತಾಡೋಣ ಅನ್ನಿಸ್ತು ಮೇಡಮ್. ಮೊದಲನೇದಾಗಿ ನಮ್ಗನ್ಸೋದು, ಈಗ ನಿಮ್ಮ ಹೆಸರಿಂದ ಶುರು ಮಾಡೋದಾದರೆ, ಸೊ ನಾವು ಬರೀ ಆ ಭಾಷಾ ಪ್ರೇಮನ ನಾವು ಹೆಂಗೆ ನೋಡಿದ್ದೀವಿ, ಅದರಲ್ಲಿ ಜನರಲ್ಲಾಗಿ ಅವರು ಹೆಸರನ್ನೇ ತಮಿಳ್ ಅಂತ ಕೊಡ್ತಾರೆ. ಬಟ್ ಆ ತಮಿಳ್ ಅದು ಹುಡುಗನಿಗೂ ತಮಿಳ್ ಅಂತ ಇಡ್ತಾರೆ, ಹೆಣ್ಮಕ್ಳಿಗೂ ತಮಿಳ್ ಅಂತ ಇಡ್ತಾರೆ. ಹೆಂಗೆ ಮೇಡಮ್ ಅದು? ಈಗ ನಿಮ್ಮ ಹೆಸರಲ್ಲೇ ಈಗ ತಮಿಳ್ಸೆಲ್ವಿ ಅನ್ನೋ ಹೆಸರಿದೆ. ಹೌದು ಸರ್, ನೀವು ಹೇಳಿದ ಹಾಗೆ ಭಾರತದ ಬೇರೆ ಭಾಷಿಕರಿಗೆ ಹೋಲಿಸಿದ್ರೆ ತಮಿಳು ಜನ ಆ ಭಾಷೆ ಮೇಲೆ ವಿಪರೀತ ಅಭಿಮಾನಿಗಳು. ಅದು ಇವತ್ತಿನ ಕಾಲದಿಂದ ಇರೋದಲ್ಲ ಸರ್. ತಮಿಳಿನ ಸಾಹಿತ್ಯವನ್ನು ನೋಡಿದ್ರೆ ಕ್ರಿಸ್ತಶಕ 1ನೇ ಶತಮಾನದಲ್ಲೇ ಶುರುವಾಗುತ್ತೆ. ಅದನ್ನು ಸಂಗಮ್ ಸಾಹಿತ್ಯ ಅಂತ ಕರೀತಾರೆ. ಸಂಗಮ್ ಸಾಹಿತ್ಯದ ಕಾಲದಿಂದ ಕೂಡ ತಮ್ಮ ಭಾಷಾ ಪ್ರೇಮವನ್ನು ತಮಿಳಿನವ್ರು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಹೇಗೆ ಅಂತಂದರೆ ಸಾಹಿತ್ಯ ಬರೆಯುವಾಗಲೇ ನಮ್ಮ ಕನ್ನಡದ ಮೊದಲನೇ ಕೃತಿಗಳನ್ನೆಲ್ಲ ನಾವು ತೆಗೆದುಕೊಂಡು ನೋಡಿದ್ರೆ ಸಂಸ್ಕೃತದ ಪ್ರಭಾವವನ್ನು ಪಡ್ಕೊಂಡೇ ನಾವು ಕೃತಿಗಳನ್ನ ರಚನೆ ಮಾಡಿರೋದು. ನಾವು ಮೊದಲನೇ ಕೃತಿ ಅಂತ ಯಾವ್ದು ತೆಗೆದುಕೊಳ್ತೀವಿ? ಕವಿರಾಜ ಮಾರ್ಗ ಅಂತ ಹೇಳ್ತೀವಿ.
ಕವಿರಾಜ ಮಾರ್ಗ ಒಂದು ವ್ಯಾಕರಣ ಅಥವಾ ಲಾಕ್ಷಣಿಕ ಗ್ರಂಥ, ಹೌದು. ಭಾಷೆಯ ಲಕ್ಷಣಗಳನ್ನು ತಿಳಿಸುವಂಥ ಗ್ರಂಥ. ಆ ಲಕ್ಷಣ ಗ್ರಂಥ ಯಾವುದರಿಂದ ಪ್ರೇರೇಪಿತವಾಗಿದೆ ಅಂದರೆ ದಂಡಿ ಬರೆದಿರೋ ಕೃತಿಯಿಂದ. ದಂಡಿ ಸಂಸ್ಕೃತದಲ್ಲಿ ಬರೆದಿರುವ ಕೃತಿಯನ್ನೇ, ಅಂದರೆ ಏನೋ ಒಂದು ಸಂಸ್ಕೃತದ ಪ್ರೇರಣೆಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಬರೀತಾರೆ. ಅಥವಾ ಕಾವ್ಯ ಅಂತ ನೋಡಿದ್ರು ಕೂಡ ನಮಗೆ ಪಂಪ, ರನ್ನ, ಜನ್ನ ಇವರೆಲ್ಲ ಬರೆದಿರುವಂತಹ ಕಾವ್ಯದ ವಸ್ತು ಸಂಸ್ಕೃತದ ಒಂದು ಕಥಾವಸ್ತುವನ್ನು ತೆಗೆದುಕೊಂಡು ಬರೀತಾರೆ. ಅದು ನಾವು ಸಂಪೂರ್ಣ ಅನುವಾದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕಥಾವಸ್ತುವನ್ನು ಅಲ್ಲಿ ತೆಗೆದುಕೊಂಡು ಕನ್ನಡೀಕರಣ ಮಾಡಿಕೊಂಡು ಕನ್ನಡದ ಜಾಯಮಾನಕ್ಕೆ ಒಗ್ಗಿಸ್ಕೊಂಡು ಕವಿಗಳು ಬರೀತಾರೆ. ಹೌದು. ಆದರೆ ತಮಿಳಿನ ಕವಿಗಳು ಎಷ್ಟು ಮಟ್ಟಿಗೆ ಸಂಸ್ಕೃತವನ್ನು ಉದ್ದೇಶಪೂರ್ವಕವಾಗಿ ಬದಿಗಿಡ್ತಾರೆ ಅಂತಂದರೆ, ಸಂಸ್ಕೃತ ಸಾಹಿತ್ಯದ ಕಥಾವಸ್ತುವನ್ನು ಕೂಡ ಅವ್ರು ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ತಮಿಳಿನ ಆರಂಭ ಕಾಲದ ಕೃತಿಗಳನ್ನು ಅಥವಾ ಕಾವ್ಯಗಳನ್ನು ನೀವು ನೋಡಿದ್ರಿ ಅಂತಂದರೆ ಸ್ವತಂತ್ರವಾದಂತಹ ವಿಷಯವನ್ನು ಇಟ್ಕೊಂಡೇ ಅವ್ರ ಕಾವ್ಯ ಬರೆದಿರೋವಂಥದ್ದು. ಅದರಲ್ಲೂ ಸಂಗಮ ಸಾಹಿತ್ಯ ಯಾಕೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ ಇಲ್ಲಿ ಅಂತಂದರೆ, ಇವತ್ತು ನಾವು 19-20ನೇ ಶತಮಾನದಲ್ಲಿ ಬರೆಯುವಂಥ ಬಿಡಿ ಕವನಗಳಿದೆಯಲ್ಲ, ಚಿಕ್ಕ ಚಿಕ್ಕ ಕವನಗಳು, ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು, ಸಾಮಾನ್ಯ ವಸ್ತುವನ್ನು ಕೂಡ ತೆಗೆದುಕೊಂಡು, ಮನಸ್ಸಿನ ಭಾವನೆಗಳಿಗೆ ಸಂಬಂಧಪಟ್ಟಂಥ ವಿಷಯವನ್ನು ತೆಗೆದುಕೊಂಡು ಕವನಗಳನ್ನು ಬರಿತೀವಲ್ಲ, ಅಂತಹ ಕವನಗಳನ್ನೇ ಸಂಗಮ ಸಾಹಿತ್ಯದಲ್ಲಿ ಸಿಗುವಂಥದ್ದು. 1ನೇ ಶತಮಾನದಿಂದ 4ನೇ ಶತಮಾನದವರೆಗೂ ಸುಮಾರು 400 ಜನ ಕವಿಗಳು ಬರೆದಿರುವಂಥ ಪದ್ಯಗಳು ಆ ಥರ ಸಿಕ್ಕಿದೆ. ಅದನ್ನು ಕಾವ್ಯ ಅಂತ ಹೇಳಕ್ ಬರಲ್ಲ. ಕಾವ್ಯ ಅಂತಂದ್ರೆ ಯಾವ ಅರ್ಥದಲ್ಲಿ ಹೇಳ್ತೀನಿ ಅಂತಂದ್ರೆ ಬಿಡಿ ಬಿಡಿ ಕವನಗಳು. ಇವತ್ತು ನಾವು ಹೆಂಗೆ ಕುವೆಂಪು ಬರೆದಿರುವಂತ ಬಿಡಿ ಬಿಡಿ ಕವನಗಳು, ಜಿ.ಪಿ. ರಾಜರತ್ನ ಬರೆದಿರುವಂತ ಕವನಗಳು ಇಲ್ಲ ಸರ್. ಬರವಣಿಗೆಯ ವಸ್ತುಗೆ ತೆಗೆದುಕೊಳ್ಳೋದಾದ್ರೆ ನಮ್ಮ ಭಾರತೀಯರು ಬರೆಯೋದಿಕ್ ಬಳಸ್ತಾ ಇದ್ದ ಸಾಮಗ್ರಿಗಳೇನೆ ಮುಖ್ಯವಾಗಿ ತಾಳೆಗರಿಗಳು. ಉತ್ತರ ಭಾರತದವ್ರು ಬರಿತಾ ಇದ್ದದ್ದು ಭುರ್ಜ ಪತ್ರದ ಮೇಲೆ ಬರಿತಾ ಇದ್ರು, ದಕ್ಷಿಣ ಭಾರತದವ್ರು ಬರಿತಾ ಇದ್ದದ್ದು ತಾಳೆಗರಿಗಳ ಮೇಲೆ ಬರಿತಾ ಇದ್ರು. ಯಾಕೆಂದ್ರೆ ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಸಿಗ್ತಾ ಇದ್ದದ್ದು ಬರೆಯೋದಕ್ಕೆ ತಾಳೆ ಮರಗಳು ಜಾಸ್ತಿ ಬೆಳೀತಾ ಇದ್ವು. ಉತ್ತರ ಭಾರತದಲ್ಲಿ ತಾಳೆ ಮರಗಳು ಇರ್ತಾ ಇರಲಿಲ್ಲ, ಭುರ್ಜ ವೃಕ್ಷಗಳೇ ಇರ್ತಾ ಇದ್ದಿದ್ದು, ಹಂಗೆ ಬರಿತಾ ಇದ್ರು. ಈ ತಾಳೆಗರಿಗಳ ಮೇಲೆ ಬರೆಯೋದೇ ಒಂದು ಕ್ರಮ. ಆ ತಾಳೆಗರಿಗಳನ್ನ ಅದಕ್ಕೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದದ್ದೇ ಒಂದು ಕ್ರಮ ಇತ್ತು ಅದನ್ನು. ಆದರೆ ಅಲ್ಲೂ ನಾವು ಗಮನಿಸಬೇಕಾಗಿರೋದು ಏನು ಅಂದರೆ, 1ನೇ ಶತಮಾನದಲ್ಲಿ ಬರೆದಿರುವಂತಹ ಅದೇ ತಾಳೆಗರಿಗಳು ಇವತ್ತು ನಮಗೆ ಸಿಗುತ್ತೆ ಅಂತಲ್ಲ. ನಮ್ಮ ಪಂಪನ ಕಾವ್ಯವನ್ನೇ ತೆಗೆದುಕೊಳ್ಳಿ, ಪಂಪ ಕೂಡ ಬರೆದಿರೋದು ತಾಳೆಗರಿಗಳ ಮೇಲೆನೆ. 9ನೇ ಶತಮಾನದಲ್ಲಿ ಬರೆದಿರುವಂತಹ ಕಾವ್ಯ ನಮ್ಗೆ ಇವತ್ತು 20ನೇ ಶತಮಾನದವರೆಗೂ ಸಿಗುತ್ತೆ ಅಂತ ಏನಿಲ್ಲ. ಒಬ್ಬ ಕವಿ ಬರೆದಿರುವಂಥ ಕಾವ್ಯವನ್ನ ಮುಂದಿನ ಜನರೇಷನ್ ನೋಡ್ಕೊಂಡು ಮುಂದೆ ಕಾಪಿ ಮಾಡ್ಕೊಳ್ತಾ ಇದ್ರು. ಅದೇ ತಾಳೆಗರಿಗಳ ಮೇಲೆ ಅವ್ರು ಬರ್ಕೊಳ್ತಾ ಇದ್ರು. ಅದನ್ನ ನೋಡ್ಕೊಂಡು ಇನ್ನೊಬ್ರು ಕಾಪಿ ಮಾಡ್ತಾ ಇದ್ರು, ಬೇಕಾದವರೆಲ್ಲ ಕಾಪಿ ಮಾಡ್ತಾ ಇದ್ರು. ಹಿಂಗೆ ಕಾಪಿ ಮಾಡ್ಕೊಂಡು ಬರೆಯುವಂಥ ಕೃತಿಗಳೇನೆ ನಮ್ಗೆ ಇವಾಗ 19-20ನೇ ಶತಮಾನದಲ್ಲಿ ಬ್ರಿಟಿಷ್ ವಿದ್ವಾಂಸರು ಬಂದು ನಮಗೆ ನಮ್ಮ ಸಾಹಿತ್ಯನೆಲ್ಲ ಪರಿಚಯ ಮಾಡಿಕೊಟ್ರಲ್ಲ. ನಮ್ಮ ಕನ್ನಡದ ಕೃತಿಗಳಾಗ್ಬೋದು, ತೆಲುಗು ಭಾಷೆಯ ಕೃತಿಗಳಾಗ್ಬೋದು, ತಮಿಳು ಭಾಷೆಯ ಕೃತಿಗಳಾಗಲಿ, ನಾವು ಹೆಚ್ಚು ಅಧ್ಯಯನ ಮಾಡೋದಕ್ಕೆ ನಮಗೆ ಅದಕ್ಕೊಂದು ದಾರಿಯನ್ನು ತೋರಿಸ್ಕೊಟ್ಟವರು. ಇಂಥ ಅತ್ಯುತ್ತಮವಾದ ಸಾಹಿತ್ಯ ಎಲ್ಲ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಬ್ರಿಟಿಷ್ನವರು. ಆಗ ಅವರು ತಾಳೆಗರಿಗಳಲ್ಲಿದ್ದದೇ ಸಾಹಿತ್ಯಿಕವಾಗಿ ತೆಗೆದುಕೊಂಡಿದ್ದು. ಸಾಹಿತ್ಯ ಕೃತಿಗಳಲ್ಲದೆ ಶಾಸನಗಳನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ, ನಾಣ್ಯಗಳನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ, ಬೇರೆ ಬೇರೆ ವಸ್ತುಗಳ ಮೇಲೆ ಬರೆದಿರುವಂತಹ ಬರಹಗಳನ್ನೆಲ್ಲ ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. ನಮಗೆ ಸಂಗಮ ಸಾಹಿತ್ಯದ ಆ ಕಾವ್ಯ ಕೂಡ ಸಿಗುವಂಥದ್ದು ತಾಳೆಗರಿಗಳ ಮೇಲೇ ಆಗಿದ್ರು ಕೂಡ ಎಕ್ಸಾಕ್ಟ್ 1ನೇ ಶತಮಾನದ ತಾಳೆಗರಿನೇ ಇವತ್ತು ಸಿಗುತ್ತೆ ಅಂತಲ್ಲ. ಕಾಪಿಯಾಗಿ ಬಂದಿರೋದು ಆ ರೀತಿಯಲ್ಲೇ ನಮಗೆ ಸಿಗುತ್ತೆ. ಹೇಗೆ ಅದು 1ನೇ ಶತಮಾನದ್ದು ಅಥವಾ 4ನೇ ಶತಮಾನದ್ದು ಅಂತ ಹೇಳ್ತಾರೆ ಅಂದರೆ, ಆ ಕಾವ್ಯದಲ್ಲಿ ಬರುವ ಹಿನ್ನೆಲೆಯ ಕೆಲವು ಘಟನೆಗಳನ್ನೆಲ್ಲ ಆಧರಿಸ್ಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು, ಇವಾಗ ನಮಗೆ ಪಂಪದ 9ನೇ ಶತಮಾನ ಅಂತ ಹೇಳೋದಕ್ಕೆ ಪಂಪ ತನ್ನ ರಾಜನ ಹೆಸರನ್ನ ಹೇಳ್ತಾನೆ ಅಂತ ವಿಷಯಗಳನ್ನೆಲ್ಲ ನಾವು ಇಟ್ಕೊಂಡು ಇದು 9-10ನೇ ಶತಮಾನಕ್ಕೆ ಇಂಟರ್ಲಿಂಕ್ ಮಾಡಿ ಹೇಳ್ತೀವಿ. ಆ ಥರ ಮಾಡುವಂಥದ್ದು. ಈ ಸಂಗಮ ಸಾಹಿತ್ಯದ ಕಾಲದಿಂದನೂ ಕೂಡ ಅವರು ಬಂದು ನಾವು ಸಂಸ್ಕೃತದ ಕಾವ್ಯ ವಸ್ತುವಿಗೆ ಪ್ರೇರಣೆ ಕೊಡೋದಿಲ್ಲ ಅಥವಾ ಅಲ್ಲಿಂದ ನಾವು ಪ್ರೇರಿತರಾಗೋದಿಲ್ಲ ಅಂತ ತಿಳ್ಕೊಂಡು ಸ್ವತಂತ್ರವಾದ ಕಾವ್ಯ ರಚನೆ ಮಾಡಿರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಅಂದರೆ 20ನೇ ಶತಮಾನದಲ್ಲಿ ಹಿಂದಿಯನ್ನು ಬಲವಾಗಿ ವಿರೋಧಿಸಿದವರು ತಮಿಳಿಯನ್ಸನೇ. ಸಾಹಿತ್ಯದಲ್ಲೂ ಕೂಡ ನೋಡಿ, ಶಿಲಪ್ಪದಿಕಾರಂ, ಮಣಿಮೇಕಲೆ ಅಂತ ತಮಿಳಿನ ಆರಂಭ ಕಾಲದ ಮಹಾಕಾವ್ಯಗಳು. ಆ ಶಿಲಪ್ಪದಿಕಾರಂ ಮತ್ತು ಮಣಿಮೇಕಲೆ ಕಾವ್ಯದ ಕಥಾವಸ್ತು ಕೂಡ ತಮಿಳುನಾಡಿನ ಜನರಿಂದ ಪ್ರೇರಿತವಾಗಿ ಬಂದಿರುವ ಕಥಾವಸ್ತು. ಮತ್ತು ಅದರಲ್ಲಿ ಬರುವಂಥ ಕಥಾನಾಯಕರು ಕೂಡ ನಮಗೆ ಪುರಾಣ ಪುರುಷರು ಅಥವಾ ಐತಿಹಾಸಿಕ ಪುರುಷರು ಅಲ್ಲ, ಜನಸಾಮಾನ್ಯರು, ಒಬ್ಬ ವ್ಯಾಪಾರಿ ಅಷ್ಟೇ. ಅದು ಒಂದು ಸ್ಥಳೀಯ ಕಥೆ, ಜನಜೀವನದ ಕಥೆ. ಮತ್ತು ನಾವು ದೇವರ ಬಗ್ಗೆನೇ ಬರೀಬೇಕು ಅಥವಾ ಪುರಾಣದ ಕಥಾವಸ್ತುವನ್ನೇ, ಅದು ಸಂಸ್ಕೃತದಿಂದ ಬಂದಿರೋದು. ಪುರಾಣದ ಕಥಾವಸ್ತುವನ್ನೇ ಇಟ್ಕೊಂಡು ಬರೀಬೇಕು, ಅಷ್ಟಾದಶ ವರ್ಣನೆಗಳಿರಬೇಕು, ಪ್ರಾಸ ಇರಬೇಕು, ಇದನ್ನೆಲ್ಲ ಅಂದ್ಕೊಳ್ತಾ ಇದನ್ನ ಇವರು ಶಿಲಪ್ಪದಿಕಾರಂನ ಕಾಲ 4ನೇ ಶತಮಾನ, 4 ಅಥವಾ 5ನೇ ಶತಮಾನ ಅಂತ ಹೇಳ್ತಾರೆ. ಆವತ್ತಿನ ಕಾಲದಲ್ಲೇ ಸಂಸ್ಕೃತವನ್ನು ವಿರೋಧಿಸ್ತಾ ಬಂದವಂಥವ್ರು ನಮ್ಮ ಸ್ಥಳೀಯ ಭಾಷೆಯಾದ ತಮಿಳನ್ನ ಮಾತ್ರನೇ ನಾವು ಯೂಸ್ ಮಾಡಬೇಕು
ಅನ್ನುವ ಭಾವನೆ ಇದ್ದಂಥವ್ರು. ಇದು ನಾವು ಹಂಗೆ ಮುಂದುವರಿತಾ ಬಂದು 20ನೇ ಶತಮಾನದಲ್ಲೂ ಕೂಡ ಅದು ಹಾಗೇನೆ ಕಾಣಿಸ್ಕೊಳ್ಳುತ್ತೆ. ಅದರ ಅರ್ಥ ತಮಿಳಿನವರು ಸಂಪೂರ್ಣವಾಗಿ ಸಂಸ್ಕೃತವನ್ನು ತಿರಸ್ಕರಿಸಿದ್ರು ಅಂತನೂ ಅಲ್ಲ. ಮುಂದಿನ ಕಾಲಘಟ್ಟಗಳಲ್ಲಿ 7, 8, 10ನೇ ಶತಮಾನದ ಕಾಲಘಟ್ಟದಲ್ಲಿ ವೈಷ್ಣವ ಸಾಹಿತ್ಯ, ಶೈವ ಸಾಹಿತ್ಯ ಎಲ್ಲ ಬಂದ ಸಂದರ್ಭದಲ್ಲಿ ಸಂಸ್ಕೃತದ ಸಾಹಿತ್ಯವನ್ನು ಕೂಡ ಕೆಲವು ಪ್ರದೇಶಗಳಲ್ಲಿ ಕೆಲವು ವರ್ಗದವರು ಸ್ವೀಕಾರ ಮಾಡಿ ಸಂಸ್ಕೃತವನ್ನು ಕೂಡ ತೆಗೆದುಕೊಂಡಿರೋದು ಉಂಟು. ಆದರೆ ವ್ಯಾಪಕವಾಗಿ ಚಿಂತನೆ ಮಾಡಿದಾಗ ಸಂಸ್ಕೃತವನ್ನು ಪಕ್ಕಕ್ಕಿಡುವ ಒಂದು ಜಾಯಮಾನನೇ ತಮಿಳಿನವರಲ್ಲಿ ಕಂಡು ಬರುವಂಥದ್ದು. ಎಷ್ಟು ಮಟ್ಟಿಗೆ ಭಾಷಾ ಪ್ರೇಮಿಗಳು ತಮಿಳಿನವರು ಅಂತಂದರೆ ತಮ್ಮ ಹೆಸರಿನಲ್ಲೂ ಕೂಡ ತಮ್ಮ ಭಾಷೆ ಪ್ರಕಟವಾಗಬೇಕು ಅನ್ನುವ ಉದ್ದೇಶದಿಂದ ತಮಿಳು ಅಂತ ಅನ್ನೋದನ್ನ ಇಟ್ಕೊಳ್ಳುವಂಥದ್ದು ಒಂದು ಪದ್ಧತಿಯಾಗಿ ತೆಗೆದುಕೊಂಡು ಬಂದರು. ಆದರೆ ಇದು ತಮಿಳು ಅನ್ನುವಂಥ ಹೆಸರಿಡುವಂಥದ್ದು ನಮ್ಮ ಸಂಗಮ ಕಾಲದಲ್ಲೋ ಅಥವಾ 10-15ನೇ ಶತಮಾನದಲ್ಲೋ ಕಾಣಿಸೋದಿಲ್ಲ. ಸಂಪೂರ್ಣವಾಗಿ ತಮಿಳು ಎನ್ನುವ ಹೆಸರನ್ನು ವ್ಯಕ್ತಿನಾಮದಲ್ಲಿ ತೆಗೆದುಕೊಂಡು ಬಂದವರು ಕೇವಲ ಪೆರಿಯಾರ್ ಅವರು. ಪೆರಿಯಾರ್ ಸ್ವಾಭಿಮಾನಿ ಚಳುವಳಿಯನ್ನು ಮಾಡ್ತಾರಲ್ವಾ, ಈ ಸ್ವಾಭಿಮಾನಿ ಚಳುವಳಿಯ ಸಂದರ್ಭದಲ್ಲಿ ಹಿಂದಿ ವಿರೋಧವನ್ನು ಕೂಡ ಅವ್ರು ಮಾಡ್ತಾನೆ ಬರ್ತಾರೆ. ಹಿಂದಿ ವಿರೋಧ ಮತ್ತು ಸ್ವಾಭಿಮಾನಿ ಚಳುವಳಿ ಎರಡರ ಕಾರಣದಿಂದ ತಮಿಳು ಹೆಸರು ವಿಶ್ವವ್ಯಾಪಕವಾಗಬೇಕು, ತಮಿಳಿನ ಹೆಸರು ವಿಶ್ವವ್ಯಾಪಕವಾಗಬೇಕು ಮತ್ತು ಆ ತಮಿಳು ಜನ ತಮ್ಮ ಭಾಷೆಯನ್ನು ಕೂಡ ಹೆಸರಿನಲ್ಲಿ ಇಟ್ಕೊಳ್ಬೇಕು ಎನ್ನುವಂಥ ಒಂದು ಕಲ್ಪನೆಯನ್ನು ತಮಿಳಿನವರು ಕೊಟ್ಟಿದ್ದು ಪೆರಿಯಾರ್ ಅವರೇ. ಪೆರಿಯಾರ್ ಅವ್ರಿಗಿಂತ ಹಿಂದೆ ಅದಿರಲಿಲ್ಲ. ಇವತ್ತು ಯಾವ ಥರ ಹೆಸರು ಬೇಕಾದರೂ ಆಗಿರಲಿ ಆ ಹೆಸರಿನ ಹಿಂದೆ ತಮಿಳು ಅನ್ನೋದನ್ನ ಸೇರಿಸ್ಕೊಂಡು ಅದನ್ನು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರೂ ಹೆಸರಿಡುವಂಥ ಪದ್ಧತಿ ಬಂತು. ತಮಿಳಿನ ಮೇಲೆ ವಿಪರೀತ ಅಭಿಮಾನ ಇರುವಂಥವ್ರು ಇಡ್ತಾರೆ. ಇವಾಗ ಸುಮಾರು ಒಂದು 10-20 ವರ್ಷದಿಂದ ಸಂಸ್ಕೃತ ಹೆಸರುಗಳನ್ನು ಇಡುವಂಥ ಪದ್ಧತಿ ಮತ್ತೆ ಬರ್ತಾ ಇದೆ. ಅದೇ 40-50 ವರ್ಷಗಳ ಹಿಂದೆ ಆ ಪೆರಿಯಾರ್ ಅವರ ಮೂವ್ಮೆಂಟ್ ಇನ್ನೂ ಚಾಲನೆಯಲ್ಲಿರುವ ಕಾಲಘಟ್ಟದಲ್ಲಿ ತಮಿಳು ಹೆಸರನ್ನು ಇಟ್ಕೊಳ್ತಾ ಇದ್ರು. ಏನು ಮೇಡಮ್ ಎಕ್ಸಾಕ್ಟ್ಲಿ ಪೆರಿಯಾರ್ ಮೂವ್ಮೆಂಟ್ ಏನಾಗುತ್ತೆ, ಏನು ಮಾಡ್ತಾರೆ, ಏನು ಯಾವ ಥರದ ಕಾಲಘಟ್ಟ ಮೇಡಮ್? ಸರ್, ಪೆರಿಯಾರ್ ಅವರು ಮಾಡಿದ್ದು ತುಂಬ ವೈಚಾರಿಕವಾದ ಕ್ರಾಂತಿ ಸರ್. ಅದು ಜಾತಿ ಪದ್ಧತಿಯನ್ನು ವಿರೋಧ ಮಾಡ್ತಾರೆ ಮತ್ತು ಮಹಿಳೆಯರಿಗೆ ಸ್ಥಾನಮಾನ ಕೊಡೋದಕ್ಕೆ ಬೇಕಾದಂಥ ಎಲ್ಲ ಇದನ್ನು ಮಾಡ್ತಾರೆ. ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ದಲಿತರು ಕೂಡ ಪ್ರವೇಶ ಮಾಡಬಹುದು. ಇವತ್ತೆಲ್ಲ ದೇವಸ್ಥಾನಗಳಲ್ಲೂ ಯಾರು ಬೇಕಾದರೂ ಪೂಜೆ ಮಾಡಬಹುದು ಅನ್ನುವಂಥ ಒಂದು ಸ್ಥಿತಿ ಬಂದಿದೆ ಅಂತಂದರೆ ಬರೀ ತಮಿಳ್ನಾಡಲ್ಲಿ ಮಾತ್ರನೇ ಇಲ್ಲ, ಇಡೀ ಭಾರತಕ್ಕೆ ಅಂಥದ್ದೊಂದು ಕಾನ್ಸೆಪ್ಟನ್ನು ಕೊಟ್ಟು ಅದನ್ನು ಆಗು ಮಾಡಿಸಿದಂಥವ್ರು ಪೆರಿಯಾರ್ ಅವರು ಸರ್. ಪೆರಿಯಾರು ನಮ್ಮ ಭಾರತ ದೇಶ ಕಂಡಂತಹ ಅತ್ಯಂತ ದೊಡ್ಡ ವೈಚಾರಿಕ ಚಿಂತನೆಯುಳ್ಳಂತಹ ಒಬ್ಬ ವ್ಯಕ್ತಿ. ಸ್ವಾಭಿಮಾನಿ ಚಳುವಳಿ ಅಂತಾನೆ ಅವ್ರು ಮಾಡ್ತಾರೆ. ಈ ಸ್ವಾಭಿಮಾನಿ ಚಳುವಳಿ ರಾಜಕೀಯವಾಗಿಯೂ ಕೂಡ ನಾವು ಕಾಂಗ್ರೆಸ್ನವರಿಂದ ದೂರ ಇರಬೇಕು ಅಂತ. ಕಾಂಗ್ರೆಸ್ ಅಂತಂದ್ರೆ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಭಾರತದಲ್ಲಿದ್ದಂಥ ಒಂದು ದೊಡ್ಡ ಪಾರ್ಟಿ ಕಾಂಗ್ರೆಸ್ ಪಾರ್ಟಿನೇ ಆಗಿತ್ತು. ಹಾಗಾಗಿ ಅದು ನ್ಯಾಷನಲ್ ಅಥವಾ ಉತ್ತರ ಭಾರತಕ್ಕೆ ಸಂಬಂಧಪಟ್ಟಿದ್ದು. ಆ ಪಾರ್ಟಿಯನ್ನ ಬಿಟ್ಟು ನಾವು ತಮಿಳರಿಗೆ ಆದಂಥ ಸಪರೇಟ್ ಆದಂಥ ಒಂದು ಪಕ್ಷವನ್ನು ಕಟ್ಟಬೇಕು ಅಂತಂದ್ಬಿಟ್ಟು ಅವರು ಜಸ್ಟಿಸ್ ಪಾರ್ಟಿ ಅಥವಾ ನ್ಯಾಯವಾದಿ ಪಕ್ಷ ಅಂತ ಅದನ್ನು ತೆಗೆದುಕೊಂಡು ಬರ್ತಾರೆ. ಈ ಸ್ವಾಭಿಮಾನಿ ಚಳುವಳಿಯನ್ನು ಕೂಡ ಹಿಂದಿ ಮತ್ತು ಸಂಸ್ಕೃತದಿಂದ ನಾವು ದೂರ ಇದ್ದು ನಮ್ಮತನವನ್ನು ಉಳಿಸ್ಕೊಳ್ಬೇಕು ಅಂತನೂ ಅದಕ್ಕೆ ಮಾಡಿದ ಕ್ರಾಂತಿನೇ ಅದು ಸ್ವಾಭಿಮಾನಿ ಚಳುವಳಿಯ ಕ್ರಾಂತಿ. ಇಡೀ ತಮಿಳುನಾಡಿನ ಪೂರ್ತಿ ಸಂಚಾರ ಮಾಡಿ ಅವರು ಮಕ್ಕಳಲ್ಲಿ ಈ ಸ್ವಾಭಿಮಾನದ ಪ್ರಜ್ಞೆಯನ್ನು ಮೂಡಿಸುವುದರ ಜೊತೆಗೆ ವೈಚಾರಿಕ ಪ್ರಜ್ಞೆಯನ್ನು ಕೂಡ ಆಳವಾಗಿ ಬಿತ್ತುವಂಥ ಒಂದು ಕೆಲಸವನ್ನು ಮಾಡ್ತಾ ಬರ್ತಾರೆ ಸರ್. ಹಾಗಾಗಿ ನಾವು ಪೆರಿಯಾರನ ಇಡೀ ಭಾರತದ ಅಂಬೇಡ್ಕರ್ ಹೇಗೆ ನಮ್ಮ ಭಾರತದ ಒಬ್ಬ ಕ್ರಾಂತಿ ಪುರುಷ ಅಂತ ಹೇಳ್ತೀವೋ, ತಮಿಳುನಾಡಿನ ಕ್ರಾಂತಿ ಪುರುಷ ಪೆರಿಯಾರ್ ಅವರು ಅಂತ ಹೇಳ್ಬೋದು. ಪೆರಿಯಾರ್ ಅವರ ನಿಜವಾದ ಹೆಸರು ಒಂದು ದೇಶಕ್ಕೆ ಹೆಂಗೆ ಒಂದು ಸಮಗ್ರತೆಯನ್ನು ಅಂಬೇಡ್ಕರ್ ಅವ್ರು ಕಟ್ಕೊಟ್ರು, ಹಂಗೆ ತಮಿಳುನಾಡಲ್ಲಿ ಒಂದು ಗ್ರೇಟ್ ಎಷ್ಟು ಸಮಗ್ರತೆಯನ್ನು ತಂದು ಇವತ್ತು ಅವರಲ್ಲಿ ಏನೋ ಇವತ್ತು ತಮಿಳುನಾಡಿನ ಮುಖ್ಯವಾದ ಪಕ್ಷಗಳು ಇಷ್ಟು ವರ್ಷಗಳ ಕಾಲ ಇದ್ದಿದ್ದು DMK ADMK ಎಲ್ಲ ಇದೆಯಲ್ಲ. ಈ ADMK ಹಿಂದೆ ಅದು DMK ಆಗಿದ್ದು, DMKಗೆ ಹಿಂದೆ ಪಕ್ಷವನ್ನು ಅಣ್ಣಾದೊರೆ ಅವರೆಲ್ಲ ಮಾಡಿದ ಸಂದರ್ಭದಲ್ಲಿ ಪೆರಿಯಾರ್ ಅವರ ಕಾನ್ಸೆಪ್ಟ್ನಲ್ಲೇ ಕಾಡೋ ಸರ್ ಅವರು ಹೊಸ ಪಕ್ಷಗಳನ್ನು ತಮಿಳುನಾಡು ಮಾಡ್ಕೊಳ್ತಾ ಬಂದಿದ್ದು. ಸೊ ಅವ್ರ ನೆರವಲ್ಲಿ ಬಂದವರೆಲ್ಲ ಒಂದು ಸ್ಟ್ರಾಂಗ್ ಆಗಿ ನಿಲ್ತಾರೆ, ಜನದ ಬೆಂಬಲ ಜಾಸ್ತಿ ಸಿಗುತ್ತೆ ಅನ್ನೋ ಹಾಗೆ. ಹೌದು. ಆದರೂ ಹಾಗೆ ನಮ್ಮ ತಂದೆನೂ ಕೂಡ ಆ ಥರ ಪೆರಿಯಾರ್ ಅವರ ಒಬ್ಬ ಅಭಿಮಾನಿ ಆಗಿದ್ದರಿಂದ ಮತ್ತು ನಮ್ಮ ತಂದೆಗೆ ತಮಿಳುನಾಡಿನ ಕೃಷ್ಣಗಿರಿ ಪ್ರಾಂತ್ಯದಿಂದ ಬೆಂಗಳೂರಿಗೆ ಬಂದು ಸೆಟ್ಲ್ ಆದಂಥವರು ನಮ್ಮ ತಂದೆ. ಆಗಷ್ಟೇ ಅವರು ತಮಿಳುನಾಡಿನಲ್ಲಿ ಬಂದವರಾದ್ರಿಂದ ಅವರಿಗೆ ತಮಿಳಿನ ಬಗ್ಗೆ ಒಂದು ವ್ಯಾಮೋಹನೂ ಕೂಡ ಇತ್ತು. ಪೆರಿಯಾರ್ ಬಗ್ಗೆನೂ ಕೂಡ ಒಂದು ಅಭಿಮಾನ ಇದ್ದಿದ್ದರಿಂದ ನಮ್ಮ ಮನೆಗೆ ಮೊದಲನೇ ಮಗಳ ಹುಟ್ಟಿದ ನನಗೆ ತಮಿಳ್ ಸೆಲ್ವಿ ಅಂತ ಹೆಸರಿಟ್ರು. ಸೆಲ್ವಿ ಅಂತಂದ್ರೆ ಲಕ್ಷ್ಮಿ ಅಂತ ಅರ್ಥ. ತಮಿಳಿನಲ್ಲಿ ಸೆಲ್ವಿ ಎನ್ನುವ ಪದಕ್ಕೆ 3 ಅರ್ಥಗಳಿದೆ ಸರ್. ಸೆಲ್ವಿ ಸೆಲ್ವಕುಮಾರಿ ಅಂತಂದ್ರೆ ಲಕ್ಷ್ಮೀ ಕುಮಾರಿ ಅಂತಾನೆ ಅರ್ಥ. ಇನ್ನೊಂದು ಸೆಲ್ವಿ ಅಂದ್ರೆ ಕುಮಾರಿ, ಬರೀ ಕುಮಾರಿ, ಮದುವೆ ಆಗದೆ ಹೆಣ್ಮಕ್ಳು ಕರೀತಾರೆ ನೋಡಿ ನೀವು. ಜಯಲಲಿತನೆಲ್ಲ ಟಿವಿ ಇಂಟರ್ವ್ಯೂಗಳಲ್ಲಿ ನೋಡಿದಾಗ ಸೆಲ್ವಿ ಜಯಲಲಿತಾ ಅಂತನವರು ಅಂದ್ರೆ ಕುಮಾರಿ ಎನ್ನುವ ಒಂದು ಅರ್ಥ ಇದೆ. ಇನ್ನೊಂದು ಅರ್ಥ ಸೆಲ್ವಿ ಪದಕ್ಕೆ ಚೆಲ್ವಿ, ಕನ್ನಡದ ಚೆಲ್ವಿ, ಚೆಲ್ವಿ ಎನ್ನುವ ಅರ್ಥ. ಹೀಗೆ 3 ಅರ್ಥಗಳು ಅದರೊಳಗಡೆ ಬರುತ್ತೆ ಸರ್. ಆಮೇಲೆ ನೀವು ಇನ್ನೂ ಒಂದನ್ನು ಹೇಳಿದ್ರಿ, ನಮಗೆ
ತಮಿಳು ಮತ್ತು ಈ ಕನ್ನಡ ಭಾಷೆಗಳ ನಡುವೆ ಪ್ರಾಚೀನ ಕಾಲದಿಂದಲೂ ನೀರಿನ ಸಂಬಂಧ ಇದೆ, ಭಾಷೆಗಳಲ್ಲಿ ಭಾಷೆ ಕೂಡ ಈಗಲೂ ಸಂಬಂಧ ಇದೆ. ಹಲವಾರು ಪದಗಳು ನಮಗೆ ಒಂದೇ ಪದಗಳೇ ಇದಾವೆ ಕನ್ನಡ ಹೌದು. ತಮಿಳಲ್ಲಿ. ಕನ್ನಡ ತಮಿಳು ಭಾಷೆಗಳಲ್ಲಿ ಎಷ್ಟೋ ಪದಗಳನ್ನ ನೋಡುವಾಗ ತಮಿಳವ್ರು ಮಾತಾಡೋದನ್ನ ಕೇಳಿಸ್ಕೊಳ್ಳುವಾಗ ಒಂದೇ ತರ ಪದ ಅನ್ಸುತ್ತೆ. ಅದರಲ್ಲೂ ಇನ್ನೂ ಹಳಗನ್ನಡ ಕಾವ್ಯಗಳನ್ನು ಓದುವಾಗ, ನಾನು ಚಿಕ್ಕವಳಾಗಿದ್ದಾಗ ಈ ಹಳಗನ್ನಡ ಪದ್ಯ ಪಂಪಂದವ್ರು ಅದನ್ನೊಂದು ಹೈಸ್ಕೂಲ್ ಎಲ್ಲ ಓದೋ ಸಂದರ್ಭ ಸ್ವಲ್ಪ ಬಾಯಿ ಬಿಟ್ಟು ಜೋರಾಗಿ ಓದ್ತಾ ಇದ್ರೆ ನಮ್ಮ ತಂದೆನೇ ಕೇಳೋರು, ಏನ್ ನೀನು ತಮಿಳು ಓದ್ತಾ ಇದೆಯಲ್ಲ ನೀನು ಅಂತ. ಅಂದ್ರೆ ಅವರಿಗೆ ನಾನು ಕನ್ನಡ ಓದ್ತಾ ಇದ್ರು ಕೂಡ ತಮಿಳ್ ಪದಗಳು ಎಲ್ಲೋ ಕಿವಿಗೆ ಬೀಳೋ ರೀತಿನಲ್ಲಿ ಕೇಳಿಸ್ತಿತ್ತು. ಇದಕ್ಕೆ ಕಾರಣ ಏನು ಅಂತಂದ್ರೆ ಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು ಇವೆಲ್ಲ ಕೂಡ ಒಂದೇ ಮೂಲದಿಂದ ಬಂದಿರೋ ಭಾಷೆಗಳು. ನಾವು ಅದನ್ನ ಮರಿಲೇಬಾರದು. ದ್ರಾವಿಡ ಮೂಲದಿಂದ ಬಂದಿರುವ ಭಾಷೆಗಳು. ಅದು ಹೇಗಿದ್ ಬಂತು ಅನ್ನೋದು ಒಂಚೂರು ಚಿಕ್ಕದಾಗಿ ನಾನು ಹೇಳಬೇಕು ಅಂತ ಅನ್ಸುತ್ತೆ. ನೋಡಿ, ಇಡೀ ದಕ್ಷಿಣ ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಜನ ಮಾತಾಡ್ತಾ ಇದ್ದ ಭಾಷೆ ಒಂದೇ ಭಾಷೆ ಆಗಿತ್ತು, ಅದು ದ್ರಾವಿಡ ಭಾಷೆನೇ. ಆ ದ್ರಾವಿಡ ಭಾಷೆನೇ ಕ್ರಮೇಣ ಸ್ವಲ್ಪ ವ್ಯತ್ಯಾಸ ಆಗ್ತಾ ಬೇರೆ ಬೇರೆ ಭಾಷೆಯ ಸ್ವರೂಪವನ್ನು ಪಡ್ಕೊಂಡಿದ್ದು. ಅದು ನಾವು ಹೆಂಗೆ ಅರ್ಥ ಮಾಡ್ಕೊಳ್ಬೋದು ಅಂತಂದ್ರೆ, ಇವತ್ತು ಇಡೀ ಕರ್ನಾಟಕದ ಪೂರ್ತಿ ನಾವು ಮಾತಾಡ್ತಾ ಇರೋದು ಕನ್ನಡ ಭಾಷೆ ಅಂತ ಹೇಳ್ಬಿಡ್ತೀವಿ. ಆದರೆ ಕರ್ನಾಟಕದಾದ್ಯಂತ ಉತ್ತರದಿಂದ ಹಿಡ್ಕೊಂಡು ದಕ್ಷಿಣದವರೆಗೂ ಮಾತಾಡುವಂಥ ಕನ್ನಡ ಒಂದೇ ಥರ ಇದೆಯಾ ಅಂತಂದ್ರೆ ಇಲ್ಲ. ಧಾರವಾಡದಲ್ಲಿ ಮಾತಾಡುವ ಕನ್ನಡನೇ ಬೇರೆ ರೂಪದಲ್ಲಿರುತ್ತೆ, ಮಂಗಳೂರಿನವ್ರು ಮಾತಾಡೋ ಕನ್ನಡನೇ ಬೇರೆ ಇರುತ್ತೆ, ಮೈಸೂರಿನವ್ರು ಮಾತಾಡೋ ಕನ್ನಡ ಬೇರೆ ಇರುತ್ತೆ, ಮಂಡ್ಯದವ್ರ ಬೇರೆ. ಅದನ್ನು ಮಂಡ್ಯದಲ್ಲಿನೇ ನಾವು ತೆಗೆದುಕೊಂಡು ನೋಡಿದ್ರೆ ಮಳವಳ್ಳಿದ್ ಬೇರೆ ಬರುತ್ತೆ, ಚಾಮರಾಜನಗರ. ಮತ್ತು ಜನಾಂಗಿಕವಾಗಿನೂ ಕೂಡ ಅಲ್ಲಿ ಮಾತಾಡುವ ಗೌಡರು ಮಾತಾಡುವ ಕನ್ನಡ ಬೇರೆ ಇರುತ್ತೆ, ಬ್ರಾಹ್ಮಣರು ಮಾತಾಡೋ ಕನ್ನಡ ಬೇರೆ ಇರುತ್ತೆ, ದಲಿತರು ಮಾತಾಡೋ ಕನ್ನಡ ಬೇರೆ ಇರುತ್ತೆ. ದೇವರ ಮಹಾದೇವರ ಕುಸುಮಬಾಲೆ ಎಲ್ಲ ಎಲ್ಲರೂ ಕೈನಲ್ಲಿ ಓದಿ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ನಾವೆಲ್ಲ MA ಮಾಡುವ ಸಂದರ್ಭದಲ್ಲಿ ತಮಾಷೆ ಮಾಡ್ತಿದ್ರು, ಕುಸುಮಬಾಲೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದನ್ನ ಗದ್ಯಾನುವಾದ ಮಾಡ್ಬೇಕು, ಮತ್ತೆ ಇನ್ನೊಂದು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ಅಂತ ಎಲ್ಲ ಹೇಳಿ ತಮಾಷೆ ಮಾಡ್ತಾ ಇದ್ರು. ಹಾಗೇನೆ ಕರ್ನಾಟಕದಲ್ಲಿ ಕನ್ನಡ ಭಾಷೆನೇ ಹೀಗೆ ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಂಡಿದೆಯಲ್ಲ, ಇದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋದರೆ ಒಂದು ಪ್ರಾಂತ್ಯದಲ್ಲಿರೋರಿಗೆ ಇನ್ನೊಂದು ಪ್ರಾಂತ್ಯದವ್ರು ಮಾತಾಡೋ ಕನ್ನಡ ಅರ್ಥವಾಗದೆ ಹೋಗೋ ಇದಕ್ಕೊಂದು ಕಲ್ಪನೆ ಅಂತ ಇಟ್ಕೊಳ್ಳಿ. ಇದೇ ಥರನೇ ದ್ರಾವಿಡ ಭಾಷೆ ಕೂಡ ಇಡೀ ದಕ್ಷಿಣ ಭಾರತದಲ್ಲಿ ಪೂರ್ತಿ ಮಾತಾಡ್ತಾ ಇದ್ದ ಭಾಷೆ ದ್ರಾವಿಡ ಭಾಷೆ ಆಗಿದ್ದು ಕ್ರಮೇಣ ಒಂದೊಂದು ಭಾಗದಲ್ಲಿರೋರು ಕೂಡ ತಮ್ಮ ಭಾಷೆಯಲ್ಲಿ ಇಂಥ ಚೇಂಜಸ್ಗಳನ್ನ ತೆಗೆದುಕೊಳ್ತಾ ಬಂದರು. ಈ ವ್ಯತ್ಯಾಸಗಳು ಕಾಲಕ್ರಮೇಣ ಜಾಸ್ತಿ ಆಗ್ತಾ ಬಂತು. ಒಂದು ಪ್ರದೇಶಕ್ಕೂ ಇನ್ನೊಂದು ಪ್ರದೇಶಕ್ಕೂ ವ್ಯತ್ಯಾಸಗಳು ಜಾಸ್ತಿ ಆಗ್ತಾ ಬಂದಾಗ ಅದು ಬೇರೆ ಭಾಷೆ ಏನು ಅಂತ ಅನ್ನಿಸ್ತಾ ಬಂತು. ಹಾಗಾಗಿನೇ ನಮಗೆ ತಮಿಳು ಬೇರೆ, ಕನ್ನಡ ಬೇರೆ, ಮಲಯಾಳಂ ಬೇರೆ ಅಥವಾ ತುಳು ಭಾಷೆ ಬೇರೆ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಇವೆಲ್ಲ ಬೇರೆ ಮೂಲದಿಂದ ಬಂದಿರುವ ಅಲ್ಲವೇ ಅಲ್ಲ. ಮತ್ತು ನಮಗಂತ ಗೊತ್ತಿರೋ ಹಾಗೆ ಈ ಪಂಚದ್ರಾವಿಡ ಭಾಷೆಗಳು ಮಾತ್ರನೇ ದ್ರಾವಿಡ ಭಾಷೆಗಳಲ್ಲ. ಈ ಪಂಚದ್ರಾವಿಡ ಭಾಷೆಗಳಲ್ಲದೆ ಸುಮಾರು ಭಾಷೆಗಳು, ಹೆಚ್ಚು ಕಡಿಮೆ 100ರಷ್ಟು ಭಾಷೆಗಳು ದ್ರಾವಿಡದಿಂದ ಬಂದಿದೆ ಸರ್. ನಾವೇ ನೋಡುವ ಹಾಗೆ ಹಕ್ಕಿಪಿಕ್ಕಿಗಳು ಮಾತಾಡುವಂತಹ ಭಾಷೆ, ಲಂಬಾಣಿಗರು ಮಾತಾಡುವ ಭಾಷೆ, ಸೋಲಿಗರು ಮಾತಾಡುವಂತಹ ಭಾಷೆ, ಮತ್ತೆ ಇದು ತುಳು, ಮಂಗಳೂರಿನ ಕಡೆ ಹೋದ್ರೆ ತುಳುವನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ಭಾಷೆಗಳು ಮಾತಾಡ್ತಾರೆ. ಕೊಡಗು ಭಾಷೆಯನ್ನು ಅವರು ಮಾತಾಡ್ತಾರೆ. ನೀಲಗಿರಿ ಪ್ರಾಂತ್ಯದಲ್ಲಿ ಮಾತಾಡುವಂತಹ ನೀಲಗಿರಿ ಬೆಟ್ಟದ ಕಡೆ ಬರುವಂತಹ ಕನ್ನಡ ಭಾಷೆ ಬೇರೆ ಇರುತ್ತೆ. ಇವೆಲ್ಲ ದ್ರಾವಿಡ ಮೂಲದಿಂದ ಹೌದು. ಎಲ್ಲಾ ರಾಜ್ಯಗಳಲ್ಲೂ ಕೂಡ ನಾವು ಮೇಲ್ನೋಟಕ್ಕೆ ಒಂದು ಭಾಷೆ ಹೆಸರನ್ನು ಹೇಳಿದ್ರು ಕೂಡ ಆ ಭಾಷೆನಲ್ಲಿ ಇಂಥ ಸ್ಥಳೀಯವಾದ ಅಥವಾ ಪ್ರಾಂತೀಯವಾದ ವ್ಯತ್ಯಾಸಗಳನ್ನು ಗುರುತಿಸ್ತೀವಿ. ದ್ರಾವಿಡ ಭಾಷೆನಲ್ಲೂ ಕೂಡ ಇಂಥ ಸ್ಥಳೀಯವಾದ ವ್ಯತ್ಯಾಸಗಳು ಅಥವಾ ಪ್ರಾಂತೀಯವಾದ ವ್ಯತ್ಯಾಸಗಳು ಹೆಚ್ಚು ಆದ್ರಿಂದ ಅದು ಬೇರೆ ಭಾಷೆ ಅನ್ನುವಂಥ ಒಂದು ಸ್ವರೂಪವನ್ನು ಪಡ್ಕೊಂಡ್ಬಿಡ್ತು. ಇವತ್ತಿಗೂ ನಾವು ಮೂಲವಾಗಿ ಅಂತಂದರೆ ನಾಮಪದಗಳನ್ನು ಇಟ್ಕೊಂಡು ನೋಡಿದ್ರೆ ನಾಮಪದಗಳ ಮೂಲ ರೂಪ, ಅದರಲ್ಲೂ ಸರ್ವನಾಮಗಳಿದೆಯಲ್ಲ, ಸರ್ವನಾಮಗಳು, ಆಮೇಲೆ ಕ್ರಿಯಾಪದಗಳ ಮೂಲ ರೂಪವನ್ನು ಧಾತುಗಳು ಅಂತ ಹೇಳ್ತೀವಿ. ಈ ಧಾತುಗಳು ಇವನ್ನೆಲ್ಲ ಕಂಪೇರ್ ಮಾಡಿ ನೋಡಿ, ತಮಿಳಿನಲ್ಲಿ, ತೆಲುಗಲ್ಲಿ, ಮಲಯಾಳಂನಲ್ಲಿ, ತುಳುನಲ್ಲೆಲ್ಲ ಒಂದೇ ಥರ ಇರುತ್ತೆ. ಎಕ್ಸಾಂಪಲ್, ನಾನು ಒಂದು ಉದಾಹರಣೆ ಹೇಳೋದಾದರೆ ತಿನ್ನು ಅನ್ನುವಂಥ ಪದವನ್ನೇ ಇಟ್ಕೊಳ್ಳೋಣ. ಕನ್ನಡದಲ್ಲಿ ತಿನ್ನು ಅಂತ ಹೇಳ್ತೀವಿ, ತಮಿಳಿನಲ್ಲಿ ತಿನ್, ತೆಲುಗುನಲ್ಲೂ ಕೂಡ ಅಷ್ಟೇ ತಿನ್ನವಾ ಅಂತಾನೆ ಕೇಳೋದು. ತುಳುನಲ್ಲೂ ಕೂಡ ಅದೇ ರೀತಿನಲ್ಲೇ ಬರುವಂಥದ್ದು. ಆಮೇಲೆ ಕಣ್ಣು ಒಂದು ನಾಮಪದ ಅಂತ ಇಟ್ಕೊಳ್ಳಿ, ಅಂಗಾಂಗವನ್ನು ಸೂಚಿಸುವ ಪದ ಕಣ್ಣು. ಕಣ್ಣನ್ನು ಕೂಡ ತಮಿಳಲ್ಲಿ ಕಣ್ಣು, ಕನ್ನಡದಲ್ಲೂ ಕಣ್ಣೇನೆ, ತೆಲುಗಿನಲ್ಲಿ ಕಣ್ಣು ಅಂತ ಕರೀತಾರೆ. ಇಷ್ಟು ಮಾತ್ರ ಅಲ್ಲ, ಸಂಬಂಧವಾಚಿ ಪದಗಳನ್ನು ಕೂಡ ಇಟ್ಕೊಂಡು ನೋಡಿ, ಅಪ್ಪ, ಅಣ್ಣ, ಅಕ್ಕ, ಇವೆಲ್ಲ ಕೂಡ ತಮಿಳು, ತೆಲುಗು, ಮಲಯಾಳಂಗೆಲ್ಲ ಹೆಚ್ಚು ಕಡಿಮೆ ಒಂದೇ ಥರ ಇರುತ್ತೆ. ಇದೆಲ್ಲ ನಮ್ಗೆ ಏನನ್ನು ಸೂಚಿಸುತ್ತೆ ಅಂತಂದ್ರೆ, ಈ ಭಾಷೆಗಳೆಲ್ಲ ಒಂದೇ ಮೂಲದಿಂದ ಬಂದಿದ್ದು ಕಾಲಕ್ರಮೇಣ ಡಿವೈಡ್ ಆಗಿಬಿಟ್ಟು ಬೇರೆ ರೀತಿಯ ರಾಜಕೀಯವಾಗಿ ನಿಜ ನೀವು ಹೇಳಿದ್ದು ತುಂಬಾ ಕರೆಕ್ಟು. ಆಡಳಿತ ಮಾಡಿದಂತಹ ಈ ರಾಜರಿದ್ದಾರಲ್ಲ,
ರಾಜರ ಕಾರಣ ಮತ್ತು ವ್ಯಾಪಾರದ ಕಾರಣದಿಂದ ಸಂಪರ್ಕ ಜಾಸ್ತಿ ಆಗ್ತಾ ಬಂದಾಗ ಈ ಸ್ಥಳೀಯವಾದ ವ್ಯತ್ಯಾಸಗಳು ನಮಗೆ ಹಾಗೆ ಬೇರೆ ಬೇರೆ ಭಾಷೆಗಳ ರೂಪವನ್ನು ಈಗ ನೀವು ಹೇಳಿದಾಗೆ ನೋಡೋದಾದ್ರೆ ಉತ್ತರ ಕರ್ನಾಟಕದಾಗ್ಲಿ ಇಲ್ಲಿದಾಗ್ಲಿ ನಾವು ಒಂದೇ ಕನ್ನಡ ಅಂತಲೇ ನಾವು ಕರೆದ್ರು ಸುಮಾರು ಹಣ್ಣುಗಳಿಗೆ ಅವರೇ ಬೇರೆ ಕರೀತಾರೆ, ಸುಮಾರು ಪದಾರ್ಥಗಳಿಗೆ ನಾವೇ ಬೇರೆ ಕರಿತೀವಿ. ಹೌದು, ಆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದೇ ಇದೆ. ಒಂದು ಸಿನಿಮಾ ಕೂಡ ಬರುತ್ತಲ್ಲ, ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ಒಂದು ಹಾಡಲ್ಲೇ ಹೇಳ್ತಾರಲ್ಲ, ನಿಮ್ ಕಡೆ ಸಿರಾ ಅಂತಂದ್ರೆ ಕೇಸರಿ ಬಾತ್ ಅಂತಾರೆ, ನಮ್ ಕಡೆ ಸಿರಾ ಅಂದ್ರೆ ತಲೆ ಅಂತ ಹಂಗೆ ಒಂದೊಂದು ಪ್ರಾಂತ್ಯದಲ್ಲೂ ಕೂಡ ಇರ್ಬೇಕು. ತನ್ನ ಆತ್ಮೀಯ ಸ್ನೇಹಿತನಾದಂಥ ಅರ್ಜುನ ತನ್ನ ಮನೆಗೆ ಬಂದಿದ್ರಿಂದ ಕೃಷ್ಣ ಒಂದು ವಿಶೇಷವಾದ ಔತಣಕೂಟವನ್ನು ಏರ್ಪಾಡು ಮಾಡ್ತಾನೆ. ಅದನ್ನೇ ಪಂಪ ಇಲ್ಲಿ ಹೇಳೋದು ಸೆರಪುಗೈದ ನನ್ನಂತಮ್ಮ ಅಂತ. ಈ ಸೆರಪು ಎನ್ನುವ ಪದಕ್ಕೆ ಸರಿಯಾದ ಅರ್ಥವನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ತಮಿಳಲ್ಲೂ ಆ ಪದ ಇವತ್ತಿಗೂ ಮೂಲದಲ್ಲಿ ಬಳಸ್ತಾನೆ ಬಂದಿರೋದು. ಮಕ್ಕಳುಗಳ ಹೆಸರು ಇಡೋವಾಗ್ಲೂ ಕೂಡ ನೋಡಿ, ಇವಾಗ ಅಚ್ಚ ಕನ್ನಡದ ಪದಗಳನ್ನು ಇಟ್ಟರೆ ಯಾರಿಗೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸಂಸ್ಕೃತದ ಮೂಲದಿಂದ ಬಂದಿರೋ ಹೆಸರುಗಳಾದ್ರೆ ಇಷ್ಟ ಆಗ್ತಾ ಹೋಗುತ್ತೆ. ಒಂದು ಭಾಷೆನಲ್ಲಿ ನಾವು ಮರ್ತೋಗಿರುವ ಪದಗಳನ್ನ ಇನ್ನೊಂದು ಭಾಷೆಯನ್ನ ಅಧ್ಯಯನ ಮಾಡುವ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಜೊತೆಗೆ ನನಗೆ ಸಾಹಿತ್ಯದಲ್ಲಿ ಆಸಕ್ತಿ ಬರೋದಕ್ಕೆ ನಮ್ಮ ಬೇಕ್ರಿನೇ ಕಾರಣ. ಹಿಂಗ್ ಅಂಗಡಿಗೆ ಬರೋ ಎಲ್ಲ ಪೇಪರ್, ಪುಸ್ತಕ, ಸುಧಾ, ತರಂಗ, ಪ್ರಜಾಮತ, ಚಂದಮಾಮ, ಬಾಲಮಿತ್ರ ಎಲ್ಲವನ್ನೂ ಕೂಡ ಓದ್ತಾ ಇದ್ದೆ. ಅರ್ಥ ಆಗುತ್ತಾ ಬಿಡುತ್ತೋ ಓದ್ತಾ ಇದ್ದೆ ಸರ್.